ಹಲೋ ನಮಸ್ತೆ ಸ್ಟೂಡೆಂಟ್ಸ್, ನಾನು ನಿಖಿಲೇಶ್ NT ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಆ್ಯಕ್ಚುಲಿ ಹಿಂದಿನ ವಿಡಿಯೋದಲ್ಲೇ ಸೆಮ್ ಎಂಡ್ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನು ವೀಡಿಯೋನ ಮಾಡಿದ್ದೆ. ಬಟ್ ಅದರಲ್ಲಿ ನನ್ನ ಲ್ಯಾಪ್ಟಾಪಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇರಲಿಕ್ಕೆ ಹೋಗಿ ನಾನು ಇದನ್ನು ಮತ್ತೊಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಆ ವೀಡಿಯೋನ ಡಿಲೀಟ್ ಮಾಡಿದ್ದೇನೆ. ಸೊ ಸ್ಟೂಡೆಂಟ್ಸ್, ಆ ವೀಡಿಯೋದಲ್ಲಿ ಏನು ಹೇಳಿದ್ದೇನೆ ಅದನ್ನು ಇಲ್ಲಿ ರಿಪೀಟ್ ಮಾಡ್ತಾ ಇದ್ದೇನೆ ಅಷ್ಟೇ. ಏನು ಅಂತ ಕೇಳಿದರೆ ನಿಮಗೆ ಈಗ ಈಗ ನಿಮ್ಗೆ ಗೊತ್ತಿರ್ಬೋದು, ಇವಾಗ ಅಸೈನ್ಮೆಂಟು, ಇಂಟರ್ನಲ್ಸು, ಲ್ಯಾಬ್ ಇಂಟರ್ನಲ್ಸು ಮತ್ತು ಫೈನಲೈಸೇಷನ್ ಅದು ಇದು ಅಂತ ಎಲ್ಲದೂ ಆಗ್ತಾಯಿದೆ. ಸೊ ಅಟ್ ದ ಎಂಡ್ ಏನಾಗುತ್ತೆ, ನಿಮಗೆ ಹೆಕ್ಟಿಕ್ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಿ, ಏನಾದರೂ ಅಸೈನ್ಮೆಂಟ್ಗಳಿದ್ದರೆ ಇವಾಗಲೇ ಅದನ್ನು ಸಬ್ಮಿಟ್ ಮಾಡ್ಕೊಳ್ಳಿ. ಪ್ಲಸ್ ಇಂಟರ್ನಲ್ಸಿಗೆ ಇನ್ನೂ ನಿಮಗೊಂದು 10 days ಇದ್ದರೆ ಇವಾಗಲೇ ಅದನ್ನು ಪ್ರಿಪೇರ್ ಆಗಿ. ಯಾಕಂದರೆ ಫೈನಲ್ ನಿಮಗೆ ಅಸೈನ್ಮೆಂಟು, ಇಂಟರ್ನಲ್ಸಲ್ಲಿ ಮಾರ್ಕ್ಸ್ ಇಲ್ಲದೆ ಇದ್ದರೆ ಮತ್ತೆ ರೆಮಿಡಿಯಲ್ ಅದು ಇದು ಅಂತ ಮತ್ತೆ ನಿಮಗೆ ಟೆನ್ಷನ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಇವಾಗಲೇ ಅಸೈನ್ಮೆಂಟ್ ಏನಾದರೂ ಇದ್ದರೆ ಇವಾಗಲೇ ಕಂಪ್ಲೀಟ್ ಮಾಡ್ಕೊಳ್ಳಿ. ಫಾರ್ಮ್ಯಾಟನ್ನು ಕೇಳ್ಕೊಳ್ಳಿ. ಅಂದರೆ ಒಂದು ಅಸೈನ್ಮೆಂಟನ್ನು ಸಬ್ಮಿಟ್ ಮಾಡುವಾಗ ಅದರಲ್ಲಿ ಈಗ ಹೆಡ್ಡಿಂಗು, ಸಬ್ ಹೆಡ್ಡಿಂಗು ಹೇಗಿರಬೇಕು ಅದೆಲ್ಲದೂ ಕೇಳಿಕೊಂಡು ಆಮೇಲೆ ಅಸೈನ್ಮೆಂಟನ್ನು ಮಾಡಿ, ಆಯಿತಾ? ಅದು ಆಮೇಲೆ ಸೆಮ್ ಎಂಡ್ ಎಕ್ಸಾಮಿಗೆ ಹೇಗೆ ಪ್ರಿಪೇರ್ ಆಗಬೇಕು ಅಂತ ಕೇಳಿದರೆ, ನಿಮಗೆ ಸ್ಟೂಡೆಂಟ್ಸು 5 ಮಾಡ್ಯೂಲ್ಸ್ ಇದ್ದರೆ ಫಸ್ಟು ಎಲ್ಲ ಮಾಡ್ಯೂಲ್ನ 5 ಮಾಡ್ಯೂಲ್ಸಲ್ಲಿ ಎಲ್ಲ ಮಾಡ್ಯೂಲ್ನ ಇಂಪಾರ್ಟೆಂಟ್ ಕ್ವಶನನ್ನು ಫಸ್ಟ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಕ್ವಶನ್ಸನ್ನು ಫಸ್ಟ್ ಮಾಡಿಕೊಡಿ ಸ್ಟೂಡೆಂಟ್ಸ್. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನೋಡಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಯಾವ್ಯಾವ ಕ್ವಶನ್ ರಿಪೀಟ್ ಆಗಿದೆ, ಯಾವ್ಯಾವ ಟಾಪಿಕ್ ರಿಪೀಟ್ ಆಗಿದೆ ಅದರದ್ದು ಫಸ್ಟ್ ಇಂಪಾರ್ಟೆಂಟನ್ನು ಮಾಡಿ. ಅದಾದ ನಂತರ ನಿಮಗೆ ಯಾವ್ಯಾವ ನ್ಯೂ ಟಾಪಿಕ್ಗಳಿದೆ ಅದನ್ನು ಮಾಡಿ, ಆಯಿತಾ? VTUದವರಿಗೆ VTU ಕ್ವಶನ್ ಪೇಪರ್ಗೆ ನಾನೊಂದು ಆ್ಯಪನ್ನು ಹೇಳಿದ್ದೇನೆ. ಇನ್ನು ಆಟೋನಮಸ್ ಸ್ಟೂಡೆಂಟ್ಸ್ಗಳು ಏನು ಮಾಡಿ ಅಂತ ಕೇಳಿದರೆ, ನಿಮ್ಮ ಕಾಲೇಜ್ನ ಲೈಬ್ರರಿಲಿ ಅಥವಾ ನಿಮ್ಮ ಫ್ಯಾಕಲ್ಟಿ ಅವ್ರ ಹತ್ರ ಕೇಳಿದರೆ ಇರುತ್ತೆ ಸ್ಟೂಡೆಂಟ್ಸ್, ಅಥವಾ ನಿಮ್ಮ ಸೀನಿಯರ್ಸ್ ಹತ್ರ ಕೇಳಿದ್ರು ನೋ ಪ್ರಾಬ್ಲಮ್. ಓಕೆ, ಒಂದು 4 to 5 years ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಿ, ಆ 4 to 5 yearsಲ್ಲಿ ಯಾವ ಟಾಪಿಕ್ ಮೇಲೆ ಕ್ವಶನ್ ಕೇಳಿದ್ದಾರೆ ಅದನ್ನು ಲಿಸ್ಟ್ ಮಾಡಿ, ಮಾಡ್ಯೂಲ್ ವೈಸ್ ಲಿಸ್ಟ್ ಮಾಡಿ, ಆ ಮಾಡ್ಯೂಲಲ್ಲಿ ಈ ಮಾಡ್ಯೂಲಲ್ಲಿ ಇಂತಿಂಥ ಟಾಪಿಕ್ ಇಂಪಾರ್ಟೆಂಟ್, ಆ ಮಾಡ್ಯೂಲ್ನ ಫಸ್ಟ್ ಕಂಪ್ಲೀಟ್ ಮಾಡಿ. ಅದಾದಮೇಲೆ ರಿಪೀಟ್ ಆಗದೇ ಇರೋ ಟಾಪಿಕನ್ನು ಕೂಡ ಕವರ್ ಮಾಡಿ. ದೋಸ್ ಹೂ ವಾಂಟ್ಸ್ ಟು ಸ್ಕೋರ್ 9+ CGPA, ಯಾರ್ಯಾರು 9+ CGPA ಸ್ಕೋರ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ, ಟ್ರೈ ಮಾಡ್ತಾ ಇದ್ದಾರೆ, ಅವ್ರಿಗೆ ಹೇಳ್ತಾ ಇರೋದು ಅದೇ. ಈಗ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ, ಸರ್ ನಂಗೆ 9+ CGPA ಬೇಕಂತಿಲ್ಲ, ನನಗೊಂದು 7 to 8 CGPA ಇದ್ದರೂ ಸಾಕು ಅಂತಿದ್ದವರು, ಫಸ್ಟ್ ನೀವು 5 ಮಾಡ್ಯೂಲ್ಸಲ್ಲಿ 3 ಮಾಡ್ಯೂಲ್ಸನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸು. 3 ಮಾಡ್ಯೂಲ್ಸ್ ಪರ್ಫೆಕ್ಟ್ ಅಂತ ಹೇಳಿದರೆ ಇಂಪಾರ್ಟೆಂಟು ಓದಬೇಕು, ಪ್ಲಸ್ ಎಲ್ಲದನ್ನು ಕಂಪ್ಲೀಟ್ ಮಾಡಬೇಕು. ಆಲ್ ಅರ್ಥ ಆಯ್ತಾ? ಇಂಪಾರ್ಟೆಂಟ್ ಪ್ಲಸ್ ಆಲ್ 3 ಮಾಡ್ಯೂಲ್ಸಲ್ಲಿ ಇಂಪಾರ್ಟೆಂಟನ್ನು ಮಾಡಿ, ಎಲ್ಲದನ್ನು ಮಾಡಿ, ಪರ್ಫೆಕ್ಟ್ ಆಗಿರಬೇಕು. ಈ 3 ಮಾಡ್ಯೂಲ್ಸಲ್ಲಿ ಏನೇ ಕ್ವಶನ್ ಕೇಳಿದರೂ ನೀವು ಮಾಡುವಂಥ ಪೊಸಿಷನಲ್ಲಿ ಇರಬೇಕು. ಯಾಕಂದರೆ 5 ಮಾಡ್ಯೂಲ್ಸಲ್ಲಿ ನಾನು ಈಚ್ ಮಾಡ್ಯೂಲ್ 20 ಅಂತ ತೊಗೊಂಡ್ರೆ 5 ಮಾಡ್ಯೂಲ್ಸ್ 100 ಮಾರ್ಕ್ಸ್ ಆಗುತ್ತೆ. ಅಲ್ಲಿಗೆ ಈ 3 ಮಾಡ್ಯೂಲ್ಸ್ ಎಷ್ಟು ಮಾರ್ಕ್ಸ್ ಇದಾಗುತ್ತೆ? 60 ಮಾರ್ಕ್ಸ್, ಆಯಿತಾ? ನೀವು ಈ 60ಯಲ್ಲಿ ಒಂದು 50+ ತೆಗೆದರೂ ಕೂಡ ನೀವು ಸೇಫರ್ ಸೈಡ್ ಅಲ್ಲ. ಅದಾದಮೇಲೆ 4th ಮಾಡ್ಯೂಲಿಂದ ಈ 3 ಮಾಡ್ಯೂಲ್ಸ್ ಅಂದರೆ ನೀವು ಫಸ್ಟ್ 3 ಮಾಡ್ಯೂಲ್ಸ ಮಾಡಬೇಕಂತಿಲ್ಲ, ಎನಿ 3 ಮಾಡ್ಯೂಲ್ಸ್. ಆಮೇಲೆ 4th ಮಾಡ್ಯೂಲ್ ಅಂದರೆ ಲಿಟ್ರಲಿ 4th ಮಾಡ್ಯೂಲ್ ಅಲ್ಲ, ಎನಿ 4th ಮಾಡ್ಯೂಲ್, ಅದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಓದಿ, ಆಯಿತಾ? ಇದರಲ್ಲಿ ಇಂಪಾರ್ಟೆಂಟ್ ಒಂದು ಪ್ಲಸ್ 10 ಮಾರ್ಕ್ಸ್ ಬಂದರೆ 50 + 10 60 ಆಗುತ್ತೆ ಅಲ್ವಾ? ಸೊ ಆ ಥರ ಮತ್ತೆ ನಿಮಗೆ ಇಂಟರ್ನಲ್ಸ್ ಇದು ಹೇಗಿದ್ರು ಆಗಿರುತ್ತಲ್ವ ಸ್ಟೂಡೆಂಟ್ಸು, ಅದನ್ನು ಕೂಡ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ನಿಮಗೆ 7 to 8 CGPA ಬೇಕು ಅಂತಿದ್ರೆ 3 ಮಾಡ್ಯೂಲನ್ನು 100% ಪರ್ಫೆಕ್ಟಾಗಿ 4th ಮಾಡ್ಯೂಲಿಂದ ಇಂಪಾರ್ಟೆಂಟ್ ಕ್ವಶನ್ಸನ್ನು ಪರ್ಫೆಕ್ಟಾಗಿ ಓದ್ಕೊಂಡೋಗಿ ಸಾಕು, ಆಯಿತಾ? ನಿಮಗೆ 8 to 9 CGPA ಬೇಕಂತಿದ್ರೆ, ಈಗ ನಿಮಗೆ 8 to 9 CGPA ಬೇಕು ಅಂತಿದ್ರೆ ಆವಾಗ ಏನು ಮಾಡಿ ಅಂತ ಕೇಳಿದರೆ ಸ್ಟೂಡೆಂಟ್ಸ್, ನೀವು 3 ಮಾಡ್ಯೂಲ್ಸನ್ನು ಪರ್ಫೆಕ್ಟಾಗಿ 4th ಮಾಡ್ಯೂಲ್ಸಲ್ಲಿ ಇಂಪಾರ್ಟೆಂಟನ್ನು ಕಲ್ತ್ಕೊಂಡೋಗಿ 5th ಮಾಡ್ಯೂಲ್ಸಲ್ಲಿ ಇಂಪಾರ್ಟೆಂಟನ್ನು ಕಲ್ತ್ಕೊಂಡೋಗಿ, ಆಯಿತಾ? ಆವಾಗ ನೀವೊಂದು 8 to 9 CGPA ಅಂದರೆ ಪರ್ಫೆಕ್ಟ್ ಆಗಿರಬೇಕು. ಇದಿಷ್ಟು ಪರ್ಫೆಕ್ಟ್ ಆಗಿರಲೇಬೇಕು. ಇಲ್ಲಿ ನೀವು 60 ತೆಗೆದು ಇಲ್ಲಿ ನಿಮಗೊಂದು 10 ಬಂದರೂ 80 ಆಗುತ್ತೆ ಆ ಲೆಕ್ಕದಲ್ಲಿ. ಸೊ ಆವಾಗ ನೀವೇನು ಮಾಡ್ಬೋದು, ನಿಮ್ಮದು ಯಾವುದರಿಂದ ಇಂಟರ್ನಲ್ಸ್ ಮಾರ್ಕ್ಸನ್ನು ಆ್ಯಾವ್ರೇಜ್ ತೆಗೆದಾಗ 8 to 9 CGPA ಏನು ಪ್ರಾಬ್ಲಮ್ ಇಲ್ಲ, ಕರೆಕ್ಟಾ? ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನಿಮಗೆ ಕಷ್ಟ ಆಗುತ್ತೆ ಅಂತಿದ್ರೆ 3 ಮಾಡ್ಯೂಲ್ಸನ್ನು 100% ಪರ್ಫೆಕ್ಟ್ ಮಾಡ್ಕೊಂಡು ಹೋಗಿ. ಆಮೇಲೆ ಓನ್ಲಿ 3 ಮಾಡ್ಯೂಲ್ಸಿಗೆ ಡಿಪೆಂಡ್ ಆಗಿರಬೇಡಿ. 4th ಮಾಡ್ಯೂಲಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಓದ್ಕೊಂಡು ಹೋಗಿ, ಅಥವಾ 5th ಮಾಡ್ಯೂಲ್ಸಲ್ಲಿ ಯಾವುದಾದ್ರೂ ಇಂಪಾರ್ಟೆಂಟ್ ಇದ್ದರೆ ಓದ್ಕೊಂಡು ಹೋಗಿ. ಆವಾಗ ನೀವು ಆರಾಮ್ಸೆ 7+ CGPA ಆರಾಮ್ಸೆ ಸ್ಕೋರ್ ಮಾಡ್ಬೋದು ಸ್ಟೂಡೆಂಟ್ಸ್, ಆಯಿತಾ? ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಪ್ರಿಫರ್ ಮಾಡಿ, ಇವಾಗಲೇ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಲಾಸ್ಟ್ ಮೂಮೆಂಟಲ್ಲಿ ಕಷ್ಟ ಆಗುತ್ತೆ, ತಲೆ ಕೆಡಿಸ್ಕೊಂಡು ರಾತ್ರಿ ನಿದ್ದೆ ಬಿಟ್ಟು ಓದಲಿಕ್ಕೆಲ್ಲ ಹೋಗಬೇಡಿ. ಇವಾಗಲೇ ಒಂದು 4 to 5 years ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಿಕೊಂಡು ಅದರಿಂದ ಓದ್ಕೊಳ್ಳಿ ಸ್ಟೂಡೆಂಟ್ಸ್. ಆರಾಮ್ಸೆ 4 to 5 years ಕ್ವಶನ್ ಪೇಪರ್ ಮಾಡಿದರೆ ಅಂದರೆ ಪಾಸ್ ಆಗಲಿಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಔಟ್ ಆಫ್ 100 50+ ಏನೂ ಪ್ರಾಬ್ಲಮ್ ಇಲ್ಲ. ಇನ್ನೂ ಸ್ಕೋರ್ ಮಾಡಬೇಕು ಅಂತ ಹೇಳಿದರೆ ಎಕ್ಸ್ಟ್ರಾ ಕ್ವಶನ್ಸನ್ನು ಮಾಡಬೇಕು. ಈಗ POP ಅಂಥ ಸಬ್ಜೆಕ್ಟಲ್ಲಿ ನೀವೇನು ಮಾಡಬೇಕು, ಸ್ವಲ್ಪ ಕಾನ್ಸೆಪ್ಟ್ಗಳ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಪ್ಲಸ್
ಲ್ಯಾಬಲ್ಲಿ ನಿಮಗೆ ಲ್ಯಾಬ್ ಇಂಟರ್ನಲ್ಸ್, ಲ್ಯಾಬ್ ಎಕ್ಸ್ಟರ್ನಲ್ಸ್ ಇಲ್ಲದೇ ಇದ್ದರೂ ಕೂಡ ಲ್ಯಾಬಲ್ಲಿರೋ ಪ್ರೋಗ್ರಾಮ್ಸನ್ನು ಕಲ್ತ್ಕೊಂಡು ಹೋಗಿ ಸ್ಟೂಡೆಂಟ್ಸ್. ಯಾಕಂತ ಕೇಳಿದರೆ ಲ್ಯಾಬ್ ಪ್ರೋಗ್ರಾಮ್ಸ್ ನಿಮಗೆ ಥಿಯರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿ ಯಾವುದೋ ಒಂದು ಟಾಪಿಕ್ ಮೇಲೆ ಒಂದು ಕ್ವಶನ್ ಕೇಳಿ ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದರೆ ಲ್ಯಾಬ್ ಪ್ರೋಗ್ರಾಮ್ಸನ್ನೇ ಬರೆದಿಟ್ಟು ಬನ್ನಿ, ಸಿಂಪಲ್ ಅಲ್ಲ. ಅಥವಾ ಡೈರೆಕ್ಟ್ ನಿಮಗೆ ಲ್ಯಾಬ್ ಪ್ರೋಗ್ರಾಮ್ಸ್ ಕ್ವಶನ್ನೇ ಡೈರೆಕ್ಟ್ ಕೇಳ್ತಾರೆ VTU-ಅಲ್ಲಿ. ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ 2 ಪ್ರೋಗ್ರಾಮ್ ಅಂತೂ ಗ್ಯಾರಂಟಿ ಕೇಳ್ತಾರೆ. ಅದಕ್ಕೆ ಲ್ಯಾಬ್ ಪ್ರೋಗ್ರಾಮನ್ನು ಪರ್ಫೆಕ್ಟ್ ಮಾಡ್ಕೊಂಡು ಹೋಗಿ. ನಿಮಗೆ ಲ್ಯಾಬ್ ಎಕ್ಸ್ಟರ್ನಲ್ಸ್ ಇಲ್ಲದೇ ಇದ್ದರೂ ಕೂಡ ಲ್ಯಾಬ್ ಪ್ರೋಗ್ರಾಮ್ ದಯವಿಟ್ಟು ಕಲ್ತ್ಕೊಂಡು ಹೋಗಿ. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಥಿಯರಿ ಎಕ್ಸಾಮ್ ಫಾರ್ ಶೋರ್. ಓಕೆ, ಅದಕ್ಕೋಸ್ಕರ ಇದು ಗೊತ್ತಾಯ್ತಲ್ಲ. ನೀವು 5 ಮಾಡ್ಯೂಲ್ಸನ್ನು ಮಾಡಬೇಕಂತ ಹೇಳೋದಿಲ್ಲ. ನಿಮಗೆ ಸ್ಕೋರ್ ಮಾಡಬೇಕು ಅಂತಿದ್ರೆ ಕಂಪಲ್ಸರಿ ಮಾಡಲೇಬೇಕು. ಗೊತ್ತಾಯ್ತಾ? ಅದೇ ನಿಮಗೆ ಇಲ್ಲ ನನಗೆ 7+ CGPA ಸಾಕು ಅಂತಿದ್ರೆ 3 ಮಾಡ್ಯೂಲ್ಸನ್ನು ಪರ್ಫೆಕ್ಟಾಗಿ ಮಾಡ್ಕೊಂಡು ಹೋಗಿ. 4th ಮಾಡ್ಯೂಲ್ಸಲ್ಲಿ ಇಂಪಾರ್ಟೆಂಟ್ ಓದ್ಕೊಂಡು ಹೋಗಿ. 5th ಮಾಡ್ಯೂಲ್ಸಲ್ಲಿ ಇನ್ ಕೇಸ್ ಯಾವುದಾದ್ರೂ ಇಂಪಾರ್ಟೆಂಟ್ ಗೊತ್ತಿದ್ರೆ ಅದನ್ನು ಮಾಡಿ ಹೋಗಿ. ಆರಾಮ್ಸೆ 7+ CGPA ಮಾಡ್ಕೊಂಡು ಹೋಗ್ಬೋದು. ಆಯಿತಾ? ಸ್ಮಾರ್ಟ್ ವರ್ಕ್ ಮಾಡಿ. ಸ್ಮಾರ್ಟ್ ವರ್ಕ್ ಜೊತೆ ಹಾರ್ಡ್ ವರ್ಕು ಇರಲಿ. ಆಯಿತಾ? ಬಟ್ ಈ 3 ಮಾಡ್ಯೂಲ್ಸನ್ನು ಅಟ್ ಎನಿ ಕಾಸ್ಟ್ ಯಾವ ಟಾಪಿಕ್ಕು ಬಿಡಬಾರ್ದು ಸ್ಟೂಡೆಂಟ್ಸ್. ಆಯಿತಾ? ಓಕೆ, ಈ ಥರ ಓದಿ ಖಂಡಿತ ನೀವು CGPA ಸ್ಕೋರ್ ಮಾಡ್ಬೋದು. 7+ CGPA ಆರಾಮ್ಸೆ ಮಾಡ್ಬೋದು. ಇವಾಗಲೇ ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಇವಾಗಲೇ ಡೈಲಿ 1 ಅವರ್ ನಿಮ್ಗೆ ಯಾವುದು ಸಬ್ಜೆಕ್ಟ್ ಕಷ್ಟ ಅನಿಸುತ್ತೆ ಅದನ್ನು ಕಂಪ್ಲೀಟ್ ಮಾಡಿ. ಈಗ ನಿಮಗೆ ಥರ್ಡ್ ಇಂಟರ್ನಲ್ಸಿಗೆ ಯಾವುದಾದ್ರೂ ಇದ್ದರೆ ಈಗ 4th 5th ಮಾಡ್ಯೂಲ್ ಇದ್ದರೆ ಅದನ್ನು ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಇದು ಪರ್ಫೆಕ್ಟಾಗಿ ಓದಿದ್ರೆ ನೀವು ಸೆಮ್ ಎಕ್ಸಾಮಿಗೆ ಒಂದು ಸತಿ ರಿವಿಷನ್ ಮಾಡಿದರೆ ಆಯಿತು, ಪುನಃ ಬಂದುಬಿಡುತ್ತೆ. ಆವಾಗ ನೀವು 1st 2nd ಮಾಡ್ಯೂಲ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಇದನ್ನು ರಿವಿಷನ್ ಮಾಡ್ಬೋದು. ಆವಾಗ ಈಸಿಯಾಗಿ ನೀವು 8+ CGPA ತೆಗಿಬೋದು. ಅದಕ್ಕೋಸ್ಕರ ನೀವು 3rd ಇಂಟರ್ನಲ್ಸ್ ಆಗದೇ ಇದ್ದರೆ ಇವಾಗ 3rd ಇಂಟರ್ನಲ್ಸಿಗಿರುವಂತಹ ಮಾಡ್ಯೂಲ್ಸನ್ನು ದಯವಿಟ್ಟು ಪರ್ಫೆಕ್ಟಾಗಿ ಇವಾಗಲೇ ಓದಲಿ ಸ್ಟಾರ್ಟ್ ಮಾಡಿ. ಯಾಕಂದರೆ ನಿಮಗೆ 2 ಮಾಡ್ಯೂಲ್ ಇರುತ್ತಲ್ಲ, ಈಸಿಯಾಗಿ ಆರಾಮ್ಸೆ ಕಂಪ್ಲೀಟ್ ಮಾಡ್ಬೋದು ಇವಾಗಲೇ ಓದಲಿ ಸ್ಟಾರ್ಟ್ ಮಾಡಿದರೆ. ಇದರಿಂದ ನೀವು ಆರಾಮ್ಸೆ 8+ CGPAನ ಸ್ಕೋರ್ ಮಾಡ್ಬೋದು ಸ್ಟೂಡೆಂಟ್ಸ್. ಓಕೆ, ಇದು ನನ್ನ ಸ್ಟ್ರಾಟರ್ಜಿ. ನಾನು ಕೂಡ ಇಂಜಿನಿಯರಿಂಗ್ ಇದೇ ಥರ ಪ್ರಿಪೇರ್ ಆಗಿದ್ದು. ನಾನೇನು 9 CGPA ಸ್ಟೂಡೆಂಟ್ ಅಲ್ಲ. ಫೈನಲ್ ಸೆಮ್ಮಲ್ಲಿ ಮಾತ್ರ 7th 8th ಸೆಮ್ಮಲ್ಲಿ ಮಾತ್ರ 9 CGPA ಬಂದಿದ್ದು. ಉಳಿದಿದ್ದಲ್ಲಿ ಎಲ್ಲದರೂ ಕೂಡ 7+ ಬಿಲೋ 9 ಇದೆ. ಓಕೆ, ಹಾಗಂತ ನೀವು ಸ್ಕೋರ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಬಟ್ ಮಾಡಿ. ಬಟ್ 3 ಮಾಡ್ಯೂಲ್ಸನ್ನು ಪರ್ಫೆಕ್ಟಾಗಿ ಮಾಡಿ. 4th ಮಾಡ್ಯೂಲನ್ನು ಇಂಪಾರ್ಟೆಂಟ್ ಕ್ವಶನ್ಸನ್ನು ಓದ್ಕೊಂಡೋಗಿ. 5th ಮಾಡ್ಯೂಲ್ನ ಇಂಪಾರ್ಟೆಂಟ್ ಕ್ವಶನ್ಸನ್ನು ಓದ್ಕೊಂಡೋಗಿ. 5th ಮಾಡ್ಯೂಲ್ ಆಗೋದಿಲ್ವಾ, 3 ಮಾಡ್ಯೂಲ್ನ ಪರ್ಫೆಕ್ಟಾಗಿ 4th ಮಾಡ್ಯೂಲ್ನ ಇಂಪಾರ್ಟೆಂಟನ್ನು ಪರ್ಫೆಕ್ಟ್ ಮಾಡ್ಕೊಂಡು ಹೋಗಿ ಆರಾಮ್ಸೆ ಬರೆದಿಟ್ಟು ಬರ್ಬೋದು. ಓಕೆ ಸ್ಟೂಡೆಂಟ್ಸ್, ಈ ಒಂದು ವೀಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಆಯಿತಾ? ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಫಸ್ಟ್ ಇಯರಲ್ಲಿ ನೀವು ಡೇಟಾ ಸ್ಟ್ರಕ್ಚರ್ ಮತ್ತು ಅಲ್ಗೋರಿದಮ್ ಆ್ಯಂಡ್ ಡೆವಲಪ್ಮೆಂಟ್, ವೆಬ್ ಡೆವಲಪ್ಮೆಂಟಾ ಆ್ಯಂಡ್ರಾಯ್ಡ್ ಡೆವಲಪ್ಮೆಂಟಾ ಇದ್ರ ಬಗ್ಗೆ ಹೋಗಬೇಕು ಅನ್ನೋದನ್ನು ಪಾತನ್ನು ಮುಂದಿನ ವೀಡಿಯೋದಲ್ಲಿ ಮಾಡ್ತೇನೆ. ಓಕೆ, ಈ ಒಂದು ವೀಡಿಯೋವನ್ನು ನೋಡಿ ಬೇಕಾದವರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸು. ನಾನು ನಿಖಿಲೇಶ್ ಸೈನಿಂಗ್ ಆಫ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್. ಬಾಯ್. ಟೇಕ್ ಕೇರ್ ಸ್ಟೂಡೆಂಟ್ಸ್.